ಬೆಸ್ಟ್ ಸ್ವಿಮ್ಮರ್ ನಮ್ಮ ಹುಡುಗರಲ್ಲೇ ಇವನ ಥರ ಈಜು ಯಾರು ಹೊಡಿಯಲ್ಲ. KRS ಅಲ್ಲಿ ಬಿಟ್ಟರು ಈಜು ಹೊಡಿತಾನೆ. ಇವ್ರದ್ದು ಯಾರ್ದು ಕದ್ದಿಲ್ಲ, ಬರೀ ನನ್ನ ಮಾತ್ರ ಕದ್ದವ್ರೆ. ದರಿದ್ರ ಹೋಯ್ತು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ಗೈಸ್, ನಮ್ಮ ಹುಡುಗರಲ್ಲೇ ನೆಮ್ಮದಿಯಾಗಿರೋದಂದ್ರೆ ನಾನು ಒಬ್ಬನೇ. ಬಟ್ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ, ಚಳಿ ಆಗ್ಬಾರ್ದಲ್ವಾ ಅಂತ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾರ್ಯಾರು ಇರ್ತಾರೆ ನಮ್ಮ ಬ್ಲಾಗಲ್ಲಿ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಕೀಪ್ ವಾಚಿಂಗ್. ಸೊ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಲೆಟ್ಸ್ ಗೋ. ಹಳೆ ಬ್ಲಾಗಲ್ಲೇ ನಾನು ಹೇಳಿದ್ದಲ್ವಾ, ಇವನಷ್ಟು ಸೋಂಬೇರಿ ಯಾರೂ ಇಲ್ಲ ಅಂತ. ನೋಡಿ, ಕ್ಯೂಟಾಗಿದ್ದಾನೆ, ಬಟ್ ಆದರೆ ತುಂಬ ಸೋಂಬೇರಿ. ನೋಡಿ, ಎದೊಳೋದೇ ಇಲ್ಲ ಅಣ್ಣ, ನಾವು ಬಂದ್ರೂ ಎದೊಳಲ್ಲ, ಅವನದೇ ಅವನಿಗೆ. ಇವಳು ಈ ಕಡೆ ರೂಮಲ್ಲಿದ್ದಾಳೆ, ಇವಾಗ ಸ್ವಲ್ಪ ಆರಾಮಾಗಿ ರಿಕವರ್ ಆಗ್ತಿದ್ದಾಳೆ. ಗೈಸ್, ನಮ್ಮ ಅಮ್ಮಂಗೆ ನಾನು ಹೇಳ್ತೀನಿ ಉಪ್ಪಿಟ್ಟು ಮಾಡಬೇಡಿ ಅಂತ, ಆದರೂ ಅದನ್ನೇ ಮಾಡ್ತಾರೆ ತಿನ್ನಲಿ ಅಂತ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಅದನ್ನೇ ತಿನ್ನಬೇಕು, ಬೇರೆ ಏನೂ ಇಲ್ಲ ಇಲ್ಲಿ ಮನೆಯಲ್ಲಿ. ನೋಡಿ, ಉಪ್ಪಿಟ್ಟು. ಗೈಸ್, ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಅಜ್ಜಿ ಬೈತವ್ರೆ ನನಗೆ. ಏನಕ್ಕೆ ಗಡ್ಡ ಎಲ್ಲ ಟ್ರಿಮ್ ಮಾಡಿಸ್ಬಿಡಿ ಹಂಗೆ ಹಿಂಗೆ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡು ಬೈತಿದ್ರಂತೆ. ಒಂದು ಸ್ವಲ್ಪನೂ ಏನೂ ಚೆನ್ನಾಗಿ ಕಾಣಿಸ್ತಿಲ್ಲ, ಯಾಕೆ ತೆಗ್ಸೋನೆ ಅವನು ಹಂಗೆ ಹಿಂಗೆ ಅಂತೆಲ್ಲ ಬೈತಿದ್ರಂತೆ. ಗೈಸ್, ನಾನು ಏನಕ್ಕೋ ತೆಗ್ಸಿದ್ದು, ಬಟ್ ಅದು ಏನೇನೋ ಆಗೋಯ್ತು. ಪರವಾಗಿಲ್ಲ, ಬೆಳೆಯುತ್ತಲ್ಲ, 1-2 ವಾರ ಅಷ್ಟೇ. ಗೈಸ್, ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನೂ ಜೋಶೇ ಇರಲ್ಲ. ಸ್ಟಾರ್ಟ್ ಮಾಡಾದ್ಮೇಲಂತೂ ಸಖತ್ ಜೋಶ್ ಬಂದ್ಬಿಡುತ್ತೆ ಹಂಗೆ. ಗೈಸ್, ಇವಾಗ ನಾನು ಉಪ್ಪಿಟ್ಟನ್ನ ಸಖತ್ತಾಗೇನು ಬ್ಯಾಟಿಂಗ್ ಮಾಡಿಲ್ಲ, ಒಂದು ಸ್ವಲ್ಪ ತಿನ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಸೊ ಅಪ್ಪರ್ ಹಾಕೊಂಡಿದ್ದೀನಿ, ಸೆಕೆ ಏನು ಜಾಸ್ತಿ ಇಲ್ಲ. ಸೊ ಬಟ್ ಮಳೆ ಬರ್ಬೋದು ಅಂತ ಅನಿಸ್ತಿದೆ, ಬಟ್ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ, ಚಳಿ ಆಗ್ಬಾರ್ದಲ್ವಾ ಅಂತ. ಲೆಟ್ಸ್ ಗೋ ಗಾಯ್ಸ್. ನನ್ನ ಫ್ರೆಂಡ್ಸ್ ಕಾಯ್ತವ್ರೆ, ನಾನೇ ಹೋಗ್ಬಿಟ್ಟು ಪಿಕ್ ಮಾಡಬೇಕು. ಗೈಸ್, ನಾನು ಮಲ್ಕೊಂಡಿದ್ದೆ ಅಂತ ನಮ್ಮಮ್ಮ ಲಾಕೋಕ್ಕೆ ಹೋಗ್ಬಿಟ್ಟು ಅವ್ರ ಆಚೆಯಿಂದ ಆಯ್ತಾನೆ ಎಲ್ಲ ಇದು. ಗೈಸ್, ನಮ್ಮ ಹುಡುಗರಲ್ಲೇ ನೆಮ್ಮದಿಯಾಗಿರೋದಂದರೆ ಅವನು ಒಬ್ಬನೇ. ಗೈಸ್, ನಾವು ಈಗ ಎಡಮೂರಿಂದ ಬಲಮುರಿಗೆ ಹೋಗ್ತಿದ್ದೀವಿ. ನಿತಿನ್ ನೀರಲ್ಲಿ ಬೀಳಕ್ಕೆ ರೆಡಿ ಆಯ್ತವನೆ. ದ ಬೆಸ್ಟ್ ಸ್ವಿಮ್ಮರ್ ನಮ್ಮ ಹುಡುಗರಲ್ಲೇ ಇವನ ಥರ ಈಜು ಯಾರೂ ಹೊಡಿಯಲ್ಲ. KRS ಅಲ್ಲಿ ಬಿಟ್ಟರು ಈಜು ಹೊಡಿತಾನೆ. ಗೈಸ್, ಒಬ್ಬ ನೀರಲ್ಲಿ ಇಳ್ದ, ಇನ್ನೊಬ್ಬ ಇಲ್ಲೇ ನಿಂತವನೆ. ಗೈಸ್, ಇವಾಗ ಅರುಣ್ ಡೈ ಹೊಡಿತಾನೆ ನೋಡಿ. ಓಯ್, ಅಷ್ಟೇನಾ? ಬಾರ, ಜಾಸ್ತಿ ಮುಂದೆ ಹೋಗ್ಬೇಡ. ಫೋನ್ ಯಾರ ಕೆಲವು ಕೊಡೋಕ್ಕಾಗ್ತಿಲ್ಲ, ಅದಕ್ಕೆ ನಾನೇ ಹಿಡ್ಕೊಂಡಿದ್ದೀನಿ. ನೀರೊಳಗಿದ್ದೀವಿ ನೋಡಿ, ಇವ್ರದ್ದು ಆಟನಗಳು ನೋಡಿ. ಗೈಸ್, ಬೆನ್ನು ಹೋಗ್ಲಿ ಅಂತ ಕೆಳಗಡೆ ಕುತ್ಕೊಂಡಿದ್ದ, ಫೋರ್ಸಾಗಿ ನೀರು ಬರ್ತೈತಲ್ಲ, ಬೆನ್ನಿಗೆ ಬೀಳಲಿ ಅಂತ. ನನ್ನ ಸ್ಲಿಪ್ಪರ್ ಯಾರೋ ಕದ್ಬಿಟ್ಟವ್ರೆ ಗಾಯ್ಸ್. ಇವ್ರದ್ದು ಯಾರ್ದು ಕದ್ದಿಲ್ಲ, ಬರೀ ನನ್ನ ಮಾತ್ರ ಕದ್ದವ್ರೆ.
ದರಿದ್ರ ಹೋಯ್ತು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ನೀರಿಗೆ ಎಸ್ಬಿಡೋ ಫೋನಲ್ಲ ಗೈಸ್, ಚಪ್ಪಲಿ ಕದ್ಬಿಟ್ರು. ಬರೀ ಕಾಲಲ್ಲಿ ಹೋಗೋ ಥರ ಪರಿಸ್ಥಿತಿ ಬಂದೈತಿ ಇವಾಗ. ಫೈನಲ್ಲಿ ಮನೆಗೆ ವಾಪಸ್ ಬಂದೆ. ನನ್ನ ಫ್ರೆಂಡ್ಸೆಲ್ಲ ಡ್ರಾಪ್ ಮಾಡಿ ನಾನು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು ಒಂಥರ ಡೇ. ಬಟ್ ನನ್ನ ಸ್ಲಿಪ್ಪರ್ ಯಾರೋ ಕದ್ಬಿಟ್ರು ಗೈಸ್. ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ದೆ ಗೊತ್ತಾ ಸ್ಲಿಪ್ಪರ್, ಅದು ತಲೆ ಕೆಡ್ತಿದೆ. ಬಟ್ ಪರವಾಗಿಲ್ಲ, ಇನ್ನೊಂದು ತಗೋತೀನಿ. ಇಟ್ಸ್ ಓಕೆ, ಫೈನ್ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.